ನಮಸ್ಕಾರ ಸ್ನೇಹಿತರೆ, ಕುಕ್ ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಮೆಂತ್ಯ ಸೊಪ್ಪು ಮತ್ತು ಮೊಟ್ಟೆ ಬಳಸ್ಕೊಂಡು ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಮಸಾಲ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಪದಾರ್ಥಗಳು ಬೇಕು, ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈಗ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ನಾನು ಒಂದೆರಡು ಕಟ್ಟು ಮೆಂತ್ಯ ಸೊಪ್ಪು ತಗೊಂಡು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ಹಾಗೆಯೇ ಮೊಟ್ಟೆ ಒಂದು 5 ಮೊಟ್ಟೆ ತೊಗೊಂಡಿದ್ದೀನಿ ನಾನು. ಮತ್ತು ಇದು ಬೆಳ್ಳುಳ್ಳಿ ಒಂದು 6-7 ಎಸಳಷ್ಟು ಬೆಳ್ಳುಳ್ಳಿ, 1-2 ಇಂಚಷ್ಟು ಚಿಕ್ಕದು ಶುಂಠಿ, 3 ಹಸಿಮೆಣ್ಸಿನ್ಕಾಯಿ, ಇದನ್ನೆಲ್ಲ ಸೇರಿಸಿ ನಾನು ಈ ಥರ ಕುಟ್ಟಿ ಇಟ್ಟಿದ್ದೀನಿ. ಈ ಥರ ತರಿಯಾಗಿ ಒರಳಲ್ಲಿ ಕುಟ್ಟಿಟ್ಟಿದ್ದೀನಿ. ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಇಟ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ಕಟ್ ಮಾಡಿರೋದು ಒಂದೆರಡು ರೆಂಬೆಯಷ್ಟು ಕಟ್ ಮಾಡಿಟ್ಟಿದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು. ಗರಂ ಮಸಾಲ ಅರ್ಧ ಸ್ಪೂನು. ಮತ್ತು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಸ್ವಲ್ಪ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಹಾಗೆಯೇ ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ. ಇವಾಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಯಾವ ರೀತಿ ಎಗ್ ಬುರ್ಜಿ ಮಾಡೋದು ಮೆಂತ್ಯ ಸೊಪ್ಪು ಅಂತ ತೋರಿಸ್ತೀನಿ. ಮೆಂತ್ಯ ಸೊಪ್ಪು ಜೊತೆಯಲ್ಲಿ ಎಗ್ ಬುರ್ಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನಾನು ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 3 ಸ್ಪೂನು, ಇನ್ನೂ ಸ್ವಲ್ಪ ಹೆಚ್ಚಾಗಿ ಒಂದು 4 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾಯಿದೆ ಸ್ನೇಹಿತರೆ. 1-2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆವಾಗಲೇ ತೋರಿಸಲಿಲ್ಲ. ಒಂದು ದೊಡ್ಡದು ಟೊಮೆಟೊ ಹಣ್ಣು ಸಣ್ಣದಾಗೆ ಕಟ್ ಮಾಡಿಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗ್ತಾಯಿದೆ. ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಸಾಸಿವೆನ ಸೇರಿಸ್ತಾ ಇದ್ದೀನಿ. ಈಗ ನಾನು ಪೇಸ್ಟ್ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಇದೆಲ್ಲ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಕರಿಬೇವು ಸೊಪ್ಪು ಕಟ್ ಮಾಡಿರೋದು ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ಕರಿಬೇವು ಸೊಪ್ಪು ನಾವು ಪಲ್ಯಕ್ಕಾಗಲಿ ಈ ಥರ ಏನೇ ಅಡುಗೆಗಳಿಗಾಗಲಿ ಹಾಕಬೇಕಾದ್ರೆ ಸಾರಿಗೆ ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಎಲ್ಲರೂ ತಿಂತಾರೆ ಸ್ನೇಹಿತರೆ. ದೊಡ್ಡದಾಗಿ ಎಲೆ ಹಾಕಿದ್ರೆ ನಾವೇ ಎತ್ತು ಸೈಡ್ಗೆ ಇಡ್ತೀವಿ. ಕರಿಬೇವು ಸೊಪ್ಪು ತುಂಬ ಒಳ್ಳೆಯದು. ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ನಾನು ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ. ಇದೆಲ್ಲ ಫ್ರೈ ಆಗಿದೆ. ಈಗ ನಾನು ಮೆಂತ್ಯ ಸೊಪ್ಪನ್ನು ಸೇರಿಸ್ತೀನಿ. ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಈ ಥರ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು, ಚೆನ್ನಾಗಿ ಬೆಂದ್ಬಿಡಬೇಕು. ಆಮೇಲೆ ಮೊಟ್ಟೆ ಹಾಕಬೇಕು. ಇದೊಂದು 5 ನಿಮಿಷ ನಾನು ಸಣ್ಣದಾಗಿ ಉರಿ ಇಟ್ಕೊಂಡು ಇದನ್ನು ಹುರ್ಕೊತೀನಿ. ಈಗ ನಾನು ಟೊಮಾಟೊ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಮುಕ್ಕಾಲು ಬೆಂದಿದೆ ಮೆಂತ್ಯ ಸೊಪ್ಪು. ಈಗ ನಾನು ಟೊಮಾಟೊ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಟೊಮಾಟೊ ಹಣ್ಣು ಏನು ಸೇರಿಸ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಸ್ವಲ್ಪ ಮೆಂತ್ಯ ಸೊಪ್ಪು ಕಹಿ ಇದ್ರೇನು ಈ ಹುಳಿ ಟೊಮಾಟೊ ಹಾಕ್ತೀವಲ್ಲ ಅದಕ್ಕೆ ಎರಡಿಗೂ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು. ಮೊಟ್ಟೆಯಲ್ಲಿ ಈ ಥರ ಯಾವುದೇ ತರಕಾರಿ ಆಗಲಿ ಹಾಕಿ ಮಾಡಿದಾಗ ಮೆಂತ್ಯ ಸೊಪ್ಪು ಒಂದನ್ನೇ ತಿನ್ನಲ್ಲ. ಈ ಥರ ನಾವು ಮಿಕ್ಸ್ ಮಾಡಿ ಮಾಡಿದಾಗ ಚೆನ್ನಾಗಿ ತಿನ್ಬೋದು. ಹೆಲ್ತ್ಗೆ ಒಳ್ಳೆಯದು. ಸ್ವಲ್ಪ ಹಾಕಿ ಮಾಡೋದ್ರಿಂದ ಏನು ಕಹಿ ಬರಲ್ಲ. ಜಾಸ್ತಿ ಬರೀ ಒಂದೇ ಮಾಡಿದ್ರೇ ಸ್ವಲ್ಪ ಕಹಿ ಬರೋದು ಮೆಂತ್ಯ ಸೊಪ್ಪು.
ಈಗ ಮೆಂತ್ಯ ಸೊಪ್ಪು ಟಮಾಟ ಎಲ್ಲ ಫ್ರೈ ಆಗಿದೆ. ಇದನ್ನು ನಾನು ಸ್ವಲ್ಪ ಸೈಡ್ ತಳ್ಕೊಂಡು ಮೊಟ್ಟೆನ ಹಾಕ್ತೀನಿ. ಈಗ ಒಂದೊಂದೇ ಮೊಟ್ಟೆನ ಯಾಕೆ ಸೇರಿಸ್ಕೋಬೇಕು ಅಂದರೆ, ನಾವು ಈ ಥರ ಒಂದೊಂದಾಗಿ ಒಡೆದಾಕಿದಾಗ ಆ ಮೊಟ್ಟೆ ಏನಾದರೂ ಕೆಟ್ಟೋಗಿದ್ರೆ ನಮ್ಗೆ ಗೊತ್ತಾಗುತ್ತೆ. ಒಂದೇ ಸತಿ ಚೆನ್ನಾಗಿರೋದ್ರಲ್ಲಿ ಬೆರೆದ್ಬಿಟ್ರೆ ಆಮೇಲೆ ವೇಸ್ಟ್ ಆಗುತ್ತೆ ಎಲ್ಲ. ಅದರಿಂದ ನಾನು ಒಂದೊಂದಾಗಿ ಒಡೆದು ಸೇರಿಸ್ತೀನಿ. ಈಗ ನಾನು 5 ಮೊಟ್ಟೆನೂ ಸೇರಿಸಿದ್ದೀನಿ. ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಈಗ ನಾನು ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಉಪ್ಪು ಸೇರಿಸ್ತೀನಿ ಸ್ನೇಹಿತರೆ. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರೋದೇ ಸಾಕು ಖಾರ ನನಗೆ. ನೀವು ಬೇಕಂದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಇನ್ನೊಂದು ಮೆಣಸಿನ್ಕಾಯಿ ಹೆಚ್ಚಾಗಿ ಸೇರಿಸ್ಕೊಳ್ಳಿ. ಈಗ ಧನಿಯಾ ಪುಡಿನೂ ಸೇರಿಸ್ತಾಯಿದ್ದೀನಿ. ಹಾಗೆಯೇ ಗರಂ ಮಸಾಲ ಅರ್ಧ ಸ್ಪೂನ್, ಉಪ್ಪು, ಇದೆಲ್ಲ ಮಿಕ್ಸ್ ಆಗೋ ಥರ ಒಂದು ಸತಿ ಮಿಕ್ಸ್ ಮಾಡಿ. ಎಗ್ಗು ಮೆಂತ್ಯ ಸೊಪ್ಪು ಬುರ್ಜಿ ರೆಡಿ ಆಯಿತು. ಈಗ ರೆಡಿ ಆಗಿದೆ ಸ್ನೇಹಿತರೆ. ನಾನು ಸ್ಟವ್ ಆಫ್ ಮಾಡ್ತೀನಿ. ಚಪಾತಿ ಜೊತೆಗೆ ಸರ್ವ್ ಮಾಡ್ತೀನಿ ನಾನು. ನೋಡಿ ಸ್ನೇಹಿತರೆ, ಸಿಂಪಲ್ಲಾಗಿ ಮೆಂತ್ಯ ಸೊಪ್ಪು, ಎಗ್ಗು, ಮಸಾಲೆ ಎಗ್ ಬುರ್ಜಿ ಮಾಡಿ ತೋರಿಸಿದ್ದೀನಿ. ನೀವು ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಸೊಪ್ಪು ತಿಂದೇ ಇರೋರು ಮೊಟ್ಟೆ ಹಾಕಿದ್ರೆ ತಿಂತಾರೆ. ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.